ಧರ್ಮಸ್ಥಳದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಕರಿಕಲ್ ಶಾಖಾ ಮಠದಲ್ಲಿ ಈ ವರ್ಷದ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭಿಸಿರೋದು ಶಿಷ್ಯರಿಗೆ, ಭಕ್ತರಿಗೆ, ನಾಡಿನ ಜನಸಮುದಾಯಕ್ಕೆ ಒಂದು ಪುಣ್ಯದ ಅವಕಾಶ. ಪೂಜ್ಯ ಸ್ವಾಮೀಜಿಯವರು ದೀಕ್ಷೆಯನ್ನು ಸ್ವೀಕರಿಸಿದ ನಂತರ ಶಿಷ್ಯರ ಶ್ರೇಯೋಭಿವೃದ್ಧಿಗಾಗಿ, ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಅದರ ಪ್ರಚಾರ ಕಾರ್ಯದಲ್ಲಿ ಒಂದು ಅದ್ಭುತವಾದ ಶಕ್ತಿಯಾಗಿ ತಮ್ಮ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಜನರನ್ನು ಸಂಘಟಿಸುವಂತಹ, ಜನರಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಭಾವನೆಯನ್ನು ಜಾಗೃತವಾಗಿಡುವಂತಹ ಅವರೆಲ್ಲರ ಪ್ರಯತ್ನದ ಫಲ ಇವತ್ತು ಸಮಾಜ ಒಳ್ಳೆಯದಾಗಿ ಮುಂದುವರಿತಾ ಇರೋದನ್ನು, ಬೆಳೀತಾ ಇರೋದನ್ನು ಕಾಣ್ತಾ ಇದ್ದೀವಿ. ಜನರಲ್ಲಿ ಸನಾತನ ನಮ್ಮ ಹಿಂದೂ ಧರ್ಮ ಸದಾ ಜಾಗೃತವಾಗಿರೋದಕ್ಕೆ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇರುವಂಥ ಎಲ್ಲ ಕೆಲಸದ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಮತ್ತು ನಾವೆಲ್ಲ ಜೊತೆ ಸೇರಿ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಒಂದು ಆಶೀರ್ವಾದವನ್ನು ಶ್ರೀರಾಮ ಪೂಜ್ಯ ಸ್ವಾಮೀಜಿಯವರು ಮಾಡಲಿ ಅಂತ ಪ್ರಾರ್ಥಿಸ್ತೇವೆ.